ಹೆಲೋ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಫೈನ್, ರೈಟ್? ಓಕೆ. ಸೊ ಇವತ್ತಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ ಇವಾಗ. ಆಲ್ರೆಡಿ ವಿ ಹ್ಯಾವ್ ಟೇಕನ್ ಒನ್ ಕ್ಲಾಸ್ ಇನ್ ದಿಸ್ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ನಾವೇನನ್ನ ನೋಡಿದ್ವಿ ಅಂತ ಹೇಳಿದ್ರೆ ಯೂನಿಟ್ಸ್ ಅಂದ್ರೆ ಏನು, ಫಿಸಿಕಲ್ ಎಲ್ಲಕ್ಕಿಂತ ಮೊದಲು ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು ಅಂತ ನೋಡಿದ್ವಿ ನಾವು ಅಲ್ವಾ, ಭೌತಿಕ ಪ್ರಮಾಣಗಳು ಏನು ಅಂತ ಹೇಳಿ ನೋಡಿದ್ವಿ. ಆಮೇಲೆ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಯಾವುದೆಲ್ಲ ಇದೆ ಅಂತ ನೋಡಿದ್ವಿ. ಆಮೇಲೆ ಬೇಸ್ ಕ್ವಾಂಟಿಟೀಸ್ ಮತ್ತು ಡಿರೈವ್ಡ್ ಕ್ವಾಂಟಿಟೀಸ್ ಬಗ್ಗೆ ಒಂದಷ್ಟನ್ನ ಕಲ್ತಿದ್ವಿ, ಕರೆಕ್ಟ್? ಆಮೇಲೆ ಯಾವ್ಯಾವ ರೀತಿಯಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ನಾವು ಡಿನೋಟ್ ಮಾಡ್ತೀವಿ ಅಥವಾ ಅದಕ್ಕೆ ಯೂನಿಟ್ಸ್ ಯಾವ ರೀತಿ ಅಲ್ವಾ, ಮರ್ಯಾದೆಯನ್ನ ಕೊಟ್ಟು ನಾವು ಮಾತಾಡಬೇಕು ಅಂತ ಹೇಳಿ ನಾನು ಹೇಳಿದ್ದೆ ಅಲ್ವಾ. ಸೊ ಈ ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟೀಸ್ಗೂ ಒಂದೊಂದು ಯೂನಿಟ್ಸ್ ಇದೆ. ಸೊ ದಟ್ ಈಸ್ ವೇರ್ ಯೂನಿಟ್ಸ್ ಕೇಮ್ ಇನ್ ಟು ಪಿಕ್ಚರ್, ರೈಟ್? ಸೊ ನಾವು ಈ ಯೂನಿಟ್ಸ್ ಅನ್ನ ಬೇರೆ ಬೇರೆ ಸಿಸ್ಟಮ್ ಅಲ್ಲಿ ಹೇಳಿದ್ರು, CGS, MKS, FPS ಅಂತ ಹೇಳಿ. ಆಮೇಲೆ ದೇ ಆಲ್ ಕೇಮ್ ಇನ್ ಟು ಅ collective decision wherein the SI units alwa the international system of units came into picture, right? ಇದಿಷ್ಟನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ಯಾವುದೆಲ್ಲ 7 ಬೇಸ್ ಯೂನಿಟ್ಸ್ ಮತ್ತು 2 ಸಪ್ಲಿಮೆಂಟರಿ ಯೂನಿಟ್ಸ್ ಅಂತ ನಾವು ನೋಡಿದ್ವಿ, ಕರೆಕ್ಟಾ? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಅಲ್ಲಿಂದ ಪ್ರಿಫಿಕ್ಸಸ್ ಅಂತ ಹೇಳಿದ್ರೆ ಏನು, ಆಯ್ತಾ? ಪ್ರಿಫಿಕ್ಸಸ್ ಯೂಸ್ಡ್ ಇನ್ ಫಿಸಿಕ್ಸ್. ಈ ಪ್ರಿಫಿಕ್ಸ್ಗಳನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಪ್ರಿಫಿಕ್ಸ್ ಅಂದ್ರೆ ಏನು, ಆಯ್ತಾ? ಯಾಕೆ ಬೇಕು ಈ ಪ್ರಿಫಿಕ್ಸ್ಗಳು? ಈಗ ನಾವು ಬೇರೆ ಬೇರೆ ಮೆಷರ್ಮೆಂಟ್ಸ್ ಅನ್ನ ನಾವು ಹೇಳ್ತೇವೆ, ಹೌದಾ? ಈಗ ಸೇ ಈಗ ಒಂದಿಷ್ಟುದ್ದ ರಾಡ್ ಇದೆ, ಆಯ್ತಾ? ಈ ರಾಡಿನ ಲೆಂತ್ ಓಕೆ, ನಾವೊಂದು ಅಂದಾಜು ಹೇಳ್ಬೋದು, ಇದು ಒಂದು 10 ಸೆಂಟಿಮೀಟರ್ ಇದೆ ಅಂತ ಅನ್ಕೊಂಡ್ರೆ ಓಕೆ 10 ಸೆಂಟಿಮೀಟರ್. ಈಗ ನಮ್ಮ ಕೂದಲಿನ, ಇದು ನಮ್ದು ಕೂದಲು ಅನ್ಕೊಳ್ಳಿ, ಒಂದು ಕೂದಲಿನ ವಾಟ್ ಈಸ್ ದ ಡಯಾಮೀಟರ್ ಆಫ್ ದಟ್ ಹೇರ್ ಅಂತ ಹೇಳೋದನ್ನ ನಾವು ಸೆಂಟಿಮೀಟರ್ ಅಲ್ಲೋ ಮೀಟರ್ ಅಲ್ಲೋ ಹೇಳಿದ್ರೆ ಏನಾಗುತ್ತೆ? 0.00, ಅದು ಎಷ್ಟೋ ಮಿಲಿಮೀಟರ್ ಇರುತ್ತೆ ಅಲ್ವಾ. ಅದನ್ನ ಸೆಂಟಿಮೀಟರ್ ಅಲ್ಲಿ ಹೇಳ್ಬೇಕು ಅಂತಾದ್ರೆ 0.001 ಅಲ್ವಾ. ನಮ್ದು SI ಯೂನಿಟ್ಸ್ ಯಾವುದು? ಮೀಟರ್, ಕರೆಕ್ಟ್? SI ಯೂನಿಟ್ಸ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ವಿ? ಲೆಂತ್ ಇದು SI ಯೂನಿಟ್ ಏನು? ಮೀಟರ್, ಕರೆಕ್ಟ್? ಸೊ ಈಗ ನಾವು ಮೀಟರ್ ಅಲ್ಲಿ ಬರಿಬೇಕು ಅಂತಂದ್ರೆ ಯಾವ ರೀತಿ ಬರಿತೀವಿ? ಇದು 0.0000 ಅಂತ ಬರುತ್ತೆ. ಅದೇ ರೀತಿ ಇನ್ನು ನೀವು ಇನ್ನಷ್ಟು ಸೇ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ನೋ ವಾಟ್ ಈಸ್ ದ ಸೈಜ್ ಆಫ್ ಅ ಪ್ರೋಟಾನ್, ವಾಟ್ ಇಸ್ ದ ಸೈಜ್ ಆಫ್ ಅ ನ್ಯೂಟ್ರಾನ್ ಅಲ್ವಾ. ಸೊ ಅದು ಇನ್ನಷ್ಟು ಚಿಕ್ಕದು. ಸೊ ನೀವಲ್ಲಿ 0.00 ಅಂತ ಎಷ್ಟು ಝೀರೋ ಅನ್ನ ಹಾಕೊಂಡು ಹೋಗ್ಬೋದು? ಸಾಧ್ಯ ಇಲ್ಲ ಅಲ್ವಾ. ಸೊ ದಟ್ ಈಸ್ ವೇರ್ ದೀಸ್ ಪ್ರಿಫಿಕ್ಸಸ್ ಕಮ್ ಇನ್ ಟು ಪಿಕ್ಚರ್. ಅಥವಾ ಅದೇ ರೀತಿ ನೀವು ಇಷ್ಟು ಕಿಲೋ ಅಥವಾ ನಿಮ್ದು ಈಗ ಮೊಬೈಲಲ್ಲಿ ಇಷ್ಟು GB ಹಾರ್ಡ್ ಡ್ರೈವ್ ಅಲ್ವಾ, ಇಷ್ಟು GB ರ್ಯಾಮ್, ಅಷ್ಟು GB ರ್ಯಾಮ್ ಅಂತ ಹೇಳ್ತೀವಿ ನಾವು, ಕರೆಕ್ಟ್? ನಿಮ್ದು ಮೊಬೈಲ್ ಫೋನಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ 8 GB ರ್ಯಾಮ್. ಆ ಜಿ ಅಂತ ಹೇಳಿದ್ರೆ ಏನು? ಯೋಚನೆ ಮಾಡಿದೀರಾ? ಜಿ ಅಂತ ಹೇಳಿದ್ರೆ ಏನು? ಗೀಗಾ, ರೈಟ್? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಗೀಗಾ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಗೀಗಾ? ಇಟ್ ಇಸ್ 10⁹ ಆಯ್ತಾ? ಅಂತ ಹೇಳಿದ್ರೆ ಏನು? 1 ಅಂತ ಬರ್ದ ಮೇಲೆ after you write 1 there are 9 zeros, 10⁹ 9. 1 2 3 4 5 6 7 8 9, ಹೌದಾ? ಇದಿಷ್ಟು ಉದ್ದ ನಂಬರ್ ಅನ್ನ ಬರ್ಕೊಂಡು ಕೂತ್ರೆ ನಮ್ದು ಬುಕ್ ಸಾಕಾಗತ್ತಾ? ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ರೈಟಿಂಗ್ ಸೋ ಮೆನಿ ಝೀರೋಸ್, ರೈಟ್? ಸೊ ಅದಕ್ಕಾಗಿ ನಾವು ಈ ಪ್ರಿಫಿಕ್ಸಸ್ ಅನ್ನ ವಿ ಬ್ರಿಂಗ್ ಇಟ್ ಇನ್ ಟು ಪಿಕ್ಚರ್. ಓಕೆ, ಸೊ ಇದರಲ್ಲಿ ಏನು ಅರ್ಥ? ಇಲ್ಲಿ ಈ 10⁻15 ಅಂತ ಹೇಳಿದ್ರೆ ಏನು? ಮೈನಸ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ 1 divided by 10⁻15. 10⁻15 ಅಂತ ಹೇಳಿದ್ರೆ ಏನು? ಇಲ್ಲಿ ಮುಂದೆ ಅಷ್ಟು ಝೀರೋಸ್ ಅನ್ನ ನಾವು ಬರಿಬೇಕಾಗತ್ತೆ, ಕರೆಕ್ಟ್? ಸಿಮಿಲರ್ಲಿ 10⁻−12 ಅನ್ನ ನಾವು ಹೇಗೆ ಬರಿತೀವಿ? ಪಿಕೋ. ಓಕೆ,
10⁻⁻15 ಅಂತ ಹೇಳಿದ್ರೆ ಫರ್ಮಿ. ಸೊ ಏನ್ ಅರ್ಥ ಇಲ್ಲಿ ಅಂತ ಹೇಳಿದ್ರೆ, ಈಗ ಯಾವ್ದ್ರದ್ದು ಒಂದು ಲೆಂತ್ ಫರ್ಮಿ, ಫರ್ಮಿ 10⁻, say for example 2 into 10⁻⁻15 meter is the length of certain or the size of certain thing ಅಂತ ಅನ್ಕೊಂಡ್ರೆ, ಇದನ್ನ ನಾವು ಯಾವ ರೀತಿ ಬರಿಬೋದು? ಯು ಕ್ಯಾನ್ ರೈಟ್ ಇಟ್ ಆಸ್ 2f m. ಸುಲಭ ಅಲ್ವಾ ಇದು? 10⁻⁻15 ಅಂತ ಬರೆಯೋದಕ್ಕಿಂತ ಜಸ್ಟ್ ಒಂದು f ಬರೆದ್ರೆ ಆಯ್ತು. ವಾಟ್ ಡಸ್ ದಿಸ್ ಇಂಪ್ಲೈ? ದಿಸ್ ಇಸ್ ಫರ್ಮಿ. ಅದೇ ರೀತಿ 10⁻12 ಅಲ್ಲಿ ಏನಾದ್ರೂ ಇದ್ರೆ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಪಿಕೋಮೀಟರ್. ಆಯ್ತಾ? ಮೀಟರ್ ಇದೆ, ದ SI ಯೂನಿಟ್ ಇಸ್ ಆಸ್ ಸಚ್. ಈ ಪ್ರಿಫಿಕ್ಸ್ ಏನ್ ಮಾಡುತ್ತೆ? ನಮ್ದು ಎಫರ್ಟ್ ಆಫ್ ರೈಟಿಂಗ್ ಸೋ ಮೆನಿ ಝೀರೋಸ್ ಆರ್ 1 divided by so many zeros ಅನ್ನ ಕಡಿಮೆ ಮಾಡಿ ಪ್ರತಿಯೊಂದಕ್ಕೂ ದೀಸ್ ಆರ್ ದ ಮೇಜರ್ ದಟ್ ವಿ ನಾರ್ಮಲಿ ಯೂಸ್, ಓಕೆ, ಇನ್ ಫಿಸಿಕ್ಸ್. ಸೊ 10⁻15 ಅನ್ನ ಫರ್ಮಿ ಅಥವಾ ಅದರ ಸಿಂಬಲ್ ಎಫ್, ಸ್ಮಾಲ್ ಲೆಟರ್ ಎಫ್. 10⁻12 ಅನ್ನ ಪಿಕೋ ಅಂತ ಹೇಳ್ತೀವಿ. ಇಟ್ ಇಸ್ ಕರ್ಸಿವ್ ಲೆಟರ್ ಪಿ. ನೀವು ಫಾಲೋ ಮಾಡ್ತಿದ್ದೀರಲ್ಲ ಎಲ್ರು? ಏನಾದ್ರೂ ಡೌಟ್ಸ್ ಇದ್ರೆ ನೀವಲ್ಲಿ ಯು ಕ್ಯಾನ್ ಆಸ್ಕ್, ಓಕೆ? ಸೊ ಇಲ್ಲಿ ಆಮೇಲೆ 10⁻⁻9 ಅಂತ ಹೇಳಿದ್ರೆ ಇಟ್ ಇಸ್ ನ್ಯಾನೋ ಅಲ್ವಾ? ನ್ಯಾನೋ ಕಾರ್ಸ್, ರೈಟ್? ಸೊ ನ್ಯಾನೋ, ಸೊ ಎಲ್ಲೆಲ್ಲ ಯೂಸ್ ಮಾಡ್ತೀವಿ ನಾವು ಅಲ್ವಾ? ಸೊ ಅಲ್ಲಿ ವಿ ಜಸ್ಟ್ ರೈಟ್ ಇಟ್ ಆಸ್ NM, ನ್ಯಾನೋಮೀಟರ್. ಆಯ್ತಾ? ನಾವು ಮೋಸ್ಟ್ಲಿ ವೇವ್ ಲೆಂತ್ ಅನ್ನ ನಾವು ಬರಿಬೇಕಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ವಿ ರೈಟ್ ಇಟ್ ಇನ್ ನ್ಯಾನೋಮೀಟರ್ಸ್, ಓಕೆ? Then 10⁻⁻6 it is micro or we write it as mu, okay? ಈ ರೀತಿ 10⁻⁻3 is milli or small letter m. ಆಯ್ತಾ? 10⁻⁻2 is nothing but centi ಅಲ್ವಾ? 100 centimeter is equal to 1 meter. 100 centimeter ಅಂದ್ರೆ ಏನು? 1 meter. ಸೊ ನೀವು ಅದರ ಸಿಂಬಲ್ ಅನ್ನ ಸೆಂಟಿಮೀಟರ್ ಅಲ್ಲಿ ನೀವು ಯಾವ್ದಾದ್ರು ಬರಿಬೇಕಿದ್ರೆ 1 ಮೀಟರಿಗೆ ಸಂಬಂಧಪಟ್ಟಂತೆ ಇದೇನಾಗುತ್ತೆ? ವಾಟ್ ಈಸ್ 1 ಸೆಂಟಿಮೀಟರ್ ಈಕ್ವಲ್ ಟು? ಇಟ್ ಈಸ್ 1 divided by 100 ಮೀಟರ್. ದಟ್ ಈಸ್ ನಥಿಂಗ್ ಬಟ್ 10⁻⁻2 ಮೀಟರ್. ಸೊ ಇದಿಷ್ಟು ಈ ದಿಸ್ ಇಸ್ ಆನ್ ದ ಡಿನಾಮಿನೇಟರ್ ಸೈಡ್. ಇನ್ನು ನೆಕ್ಸ್ಟ್ 10⁻⁻1 ಡೆಸಿ ಬರುತ್ತೆ. 10 ಅಂತ ಹೇಳಿದ್ರೆ ಡೆಕಾ, DA. ಓಕೆ, ದಟ್ ಈಸ್ ವೆರಿ ಲೆಸ್ ಯೂಸ್ಡ್, ಯಾಕಂದ್ರೆ ನಾವು ಆಲ್ರೆಡಿ ಅದನ್ನ ಹೆಚ್ಚಾಗಿ ವಿ ಜಸ್ಟ್ ಮಲ್ಟಿಪ್ಲೈ ಇಟ್ ವಿತ್ 10 ಅಂಡ್ ರೈಟ್ ಮೋಸ್ಟ್ ಆಫ್ ದ ಟೈಮ್ಸ್. ಓಕೆ, 10⁻2 ಇದು ಹೆಕ್ಟೋ, ಹೆಚ್. 10⁻3 ಇಸ್ ಕಿಲೋ ಅಲ್ವಾ? ಎಷ್ಟು ಕೆಜಿ ಅಕ್ಕಿ, ಎಷ್ಟು ಕೆಜಿ ಸಾಮಾನು, ಅದು ಇದು ಅಲ್ವಾ? ಕಿಲೋ, ಕರೆಕ್ಟ್? ಆರ್ ಸೋ ಮೆನಿ ಕೆ, ನಾವೀಗ ಇಲ್ಲೇ ಇಷ್ಟು ಜನ ನೋಡಿದ್ದಾರೆ 1K 2K, ರೈಟ್? ಸೊ ವಾಟ್ ಈಸ್ ದ್ಯಾಟ್? ಕೆ ಅಂತ ಹೇಳಿದ್ರೆ ಕಿಲೋ ಅಂದ್ರೆ 1,000 ಜನ ಆರ್ 1,000 ಗ್ರಾಮ್ಸ್ ನಷ್ಟು ವಸ್ತು, ರೈಟ್? 10⁻6 ಇಸ್ ಮೆಗಾ, MB, ಕರೆಕ್ಟ್? ನಾವು ಬರಿತೀವಲ್ಲ ಮೆಗಾಬೈಟ್ಸ್, ರೈಟ್? ಮೋಸ್ಟ್ಲಿ ನಾವು ಈ ಇದರಲ್ಲಿ ರ್ಯಾಮ್ ಅಲ್ಲೋ ಅಥವಾ ಡೇಟಾ ಎಷ್ಟು ತಗೊಳುತ್ತೆ ಅಂತ ಹೇಳೋದನ್ನೆಲ್ಲ ಮೆಗಾಬೈಟ್ಸ್, ಗಿಗಾಬೈಟ್ಸ್, ಟೆರಾಬೈಟ್ಸ್, ಹಾರ್ಡ್ ಡಿಸ್ಕ್ ಗಳೆಲ್ಲ ಈಗ ಟೆರಾಬೈಟ್ಸ್ ಅಲ್ವಾ? 10⁻12 ಅಷ್ಟು ಡೇಟಾವನ್ನ ಹಿಡ್ಕೊಳ್ಳುತ್ತೆ. ಸೊ ದೀಸ್ ಥಿಂಗ್ಸ್, ಇದು ಯಾಕೆ ಹೇಳ್ತಾ ಇದ್ದೀನಿ ಇವಾಗ ನಾನು ಅಂತ ಹೇಳಿದ್ರೆ, ನೀವು ಇನ್ನು not only in this chapter but now on all the chapters that you are going to study from like first chapter up to your 12th standard, ನೀವು ಸೆಕೆಂಡ್ PUC ಗೆ ಹೋದ್ಮೇಲೂ ಎಲ್ಲಾ ಚಾಪ್ಟರ್ಸ್ ಅಲ್ಲೂ ಈ ಪ್ರಿಫಿಕ್ಸಸ್ ಗಳು ನಿಮಗೆ ನೆನಪಲ್ಲಿ ಇರಬೇಕು. ಆಯ್ತಾ? ಸೊ ಇದನ್ನ ಮತ್ತೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳ್ದೆ, ನಾವು ಪ್ರತಿಯೊಂದು ಹೊಸ ಫಿಸಿಕಲ್ ಕ್ವಾಂಟಿಟೀಸ್ ಏನ್ ಬಂತು ಅದಕ್ಕೆ ಯಾವ ರೀತಿ SI ಯೂನಿಟ್ಸ್ ಅನ್ನ ಬರಿತಾ ಹೋದ್ವಿ, ಅದೇ ರೀತಿ ಇದನ್ನೂ ಒಂದು ನಾವು ಚಾರ್ಟ್ ಮಾಡಿ ಇಟ್ಕೊಳ್ಳೋಣ. ಯಾವಾಗ ನೀವೊಂದು 10 ಸರಿ ಅದನ್ನ ಆವಾಗ ಆಚೆ ಹೋಗ್ತಾ ಈ ಕಡೆ ಬರ್ತಾ ನೀವು ಅದನ್ನ ನೋಡ್ತಾ ಇದ್ದಾಗ ದೆನ್ ಇಟ್ ವಿಲ್ ಆಟೋಮ್ಯಾಟಿಕಲಿ ಯು ವಿಲ್ ಮೆಮೊರೈಸ್ ಇಟ್. ಅದನ್ನ ನೀವು ಕೂತು ಒಂದಷ್ಟು ಸಾರಿ ಓದಿ ಬರ್ದು ಕಲಿಬೇಕಾದ ಅವಶ್ಯಕತೆ ಇರೋದಿಲ್ಲ. ಎಸ್, ಯು ಹ್ಯಾವ್ ಟು ರೈಟ್ ಇಟ್. ಒಂದು 2-3 ಸಲ ಬರ್ದು ಕಲೀರಿ, ಆಯ್ತಾ? ಅದಾದ್ಮೇಲೆ ನೀವು ಅದನ್ನ ನೋಡ್ತಾ ಒಂದು ಆ ಕಡೆ ಈ ಕಡೆ ಹೋಗ್ತಾ ನೋಡ್ತಾನೆ ನಿಮ್ಗೆ ಅದು ಯು ವಿಲ್ ಮೆಮೊರೈಸ್ ಇಟ್. ಓಕೆ,
ಸೊ ಇದು ಒಂದು. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ನಮಗೆ ಏನು ಒಂದು ಸ್ಮಾಲ್ ಡಿವಿಯೇಷನ್ ಏನು ಅಂತ ಹೇಳಿದ್ರೆ, ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಇದನ್ನು ನೋಡಿದ್ವಿ ಅಲ್ವಾ, 7 ಬೇಸ್ ಕ್ವಾಂಟಿಟೀಸ್. ಯಾವುದೆಲ್ಲ ಬೇಸ್ ಕ್ವಾಂಟಿಟೀಸ್? ಲೆಂತ್, ರೈಟ್, ಲೆಂತ್, ಮಾಸ್, ಟೈಮ್, ಟೆಂಪರೇಚರ್ ಅಲ್ವಾ, ಟೈಮ್, ಟೆಂಪರೇಚರ್, ಆಮೇಲೆ ಆಮೇಲೇನು? ಎಸ್, ಕರೆಂಟ್. ಕರೆಕ್ಟ್, ಹೇಳಿದ್ರಿ ಅಲ್ವಾ, ಕೆಲವರಾದ್ರೂ ಹೇಳಿರ್ತೀರಾ ಕರೆಂಟ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಆಮೇಲೆ ಇಂಟೆನ್ಸಿಟಿ, ಲುಮಿನಸ್ ಇಂಟೆನ್ಸಿಟಿ. ಕರೆಕ್ಟಾ? ಸೊ ಇದಿಷ್ಟಲ್ಲದೆ ಇನ್ನೆರಡು ನಾವು ಪ್ಲೇನ್ ಆಂಗಲ್ ಮತ್ತೆ ಸಾಲಿಡ್ ಆಂಗಲ್ ಎರಡನ್ನ ನೋಡಿದ್ವಿ. ಕರೆಕ್ಟ್, ರೇಡಿಯನ್ ಅಂಡ್ ಸ್ಟಿರೇಡಿಯನ್ ಇದೆರಡನ್ನ ನಾವು ನೋಡಿದ್ವಿ. ಸೊ ಈಗ ಇಲ್ಲಿ ನಾವು ಯೂಶ್ವಲಿ ನಾವು ಮೆಷರ್ಮೆಂಟ್ ಮಾಡೋದು ಯಾವುದ್ರಲ್ಲಿ? ಡಿಗ್ರೀಸ್ ಅಲ್ಲಿ ಮೆಷರ್ ಮಾಡ್ತೀವಿ. ಕರೆಕ್ಟಾ? ನಮ್ದು ಪ್ರೊಟ್ರಾಕ್ಟರು ಎಲ್ಲ ತೋರಿಸೋದು ನಮಗೆ ಡಿಗ್ರೀಸ್ ಅಲ್ಲಿ, ರೈಟ್? ಸೊ ಇಲ್ಲಿ ಏನು ಕನ್ವರ್ಷನ್ ಆಫ್ ಡಿಗ್ರೀಸ್ ಟು ರೇಡಿಯನ್ಸ್. ಈಗ ನಮಗೆ ಇಲ್ಲಿ ಬೇರೆ ಬೇರೆ ನ್ಯೂಮರಿಕಲ್ಸ್ ಅನ್ನ ನಾವು ಸಾಲ್ವ್ ಮಾಡ್ಲಿಕ್ಕೆ ಇರ್ತದೆ. ಸೊ ಅಲ್ಲಿ ಕೆಲವೊಂದ್ಸರಿ ಡೇಟಾ ವಿಲ್ ಬಿ ಗಿವನ್ ಇನ್ ಡಿಗ್ರೀಸ್, sometimes it will be given in radians. Okay, so now if you have to calculate it in radians, you have to convert ಎಲ್ಲಾನು ಎಲ್ಲ ಕ್ವಾಂಟಿಟಿ ಸೇಮ್ ಇರಬೇಕಲ್ವಾ ನೀವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಿದ್ರೆ, ರೈಟ್? ಸೊ ಯು ಹ್ಯಾವ್ ಟು ಕನ್ವರ್ಟ್ ಡಿಗ್ರಿ ಟು ರೇಡಿಯನ್ಸ್. ಸೊ ಆ ಸಂದರ್ಭ ಬಂದಾಗ ಹೌ ಡು ಯು ಕನ್ವರ್ಟ್ ಇಟ್? ಸೊ ದಟ್ ವಿ ವಿಲ್ ಜಸ್ಟ್ ಕ್ವಿಕ್ಲಿ ಸಿ. ಆಯ್ತಾ? ಈಗ ಒಂದು ಸರ್ಕಲ್ ಮಾಡೋಣ. ಓಕೆ, ಸೇ ಲೈಕ್ ದಿಸ್. ವಾಟ್ ಇಸ್ ದ ಟೋಟಲ್ ಆಂಗಲ್? ಇದು ಟೋಟಲ್ ಆಂಗಲ್ ಎಷ್ಟು ಇನ್ ಡಿಗ್ರೀಸ್? ಇಟ್ ಇಸ್ 360 ಡಿಗ್ರೀಸ್. ಕರೆಕ್ಟಾ? ಈ 360 ಡಿಗ್ರೀಸ್ ಇಸ್ ನಥಿಂಗ್ ಬಟ್ 2 ಪೈ. ಹೇಗೆ ಮ್ಯಾಮ್, ಹೇಗೆ ಹೇಳಿದ್ರಿ ಅಂತ ಕೇಳಿದ್ರೆ, ಸಿ ವಾಟ್ ಇಸ್ ದಿಸ್ ಆಕ್ಚುಲಿ? ಇಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಪ್ಲೇನ್ ಆಂಗಲ್ ನೋಡ್ಬೇಕಿದ್ರೆ ಇಲ್ಲಿಂದ ಇಲ್ಲಿಗೆ ಮೂವ್ ಆದ್ರಿ ಅಲ್ವಾ? ಸೊ ಸೇ ದಿಸ್ ಇಸ್ ಆಂಗಲ್ theta, right? And this is the radius r, this is the arc length s, right? So how do we represent the arc? S is equals to, sorry, theta is equal to s by r ಅಂತ ಬರಿತೀವಿ ಆಂಗಲ್. ಕರೆಕ್ಟ್? ಈಗ ಈ ಆಂಗಲ್ if you now move throughout this circle, if you now move ಇಲ್ಲಿ a ಇಂದ ಸುತ್ತಿಕೊಂಡು ಮತ್ತೆ a ಗೆ ಬಂದಾಗ, what will be the total distance that will be covered? 2 pi r. ಹೌದಾ? circumference. Is it right? Now theta, if you have to say, theta is equal to ಏನಾಗುತ್ತೆ? ಟೋಟಲ್ ಇದು ಎಷ್ಟು ಡಿಸ್ಟೆನ್ಸ್ ಕವರ್ ಆಯ್ತು ಈಗ? 2 pi r, the total circumference, divided by r. ಸೊ ಏನು ಉಳಿತಲ್ಲಿ? 2 pi. Correct? So this total angle is 360, which is nothing but 2 pi radians. Right? 2 pi radian. Radian ಅನ್ನ ನಾವು ಈ ರೀತಿನೂ ಡಿನೋಟ್ ಮಾಡ್ತೀವಿ, like this. Okay? This is also the symbol for radian. So now ಇದು ಈಗ 360 ಡಿಗ್ರಿ equal to 2 pi ರೇಡಿಯನ್ ಅಂತ ಗೊತ್ತಾಯ್ತು ನಮಗೆ. ಹಾಗಿದ್ರೆ 1 ಡಿಗ್ರಿ ಅಂದ್ರೆ ಎಷ್ಟು? 1 ಡಿಗ್ರಿ ಅಂದ್ರೆ ಎಷ್ಟು? ವಿ ಡು ದ ಕ್ರಾಸ್ ಮಲ್ಟಿಪ್ಲಿಕೇಶನ್, ರೈಟ್? ಸೊ ಏನಾಗುತ್ತೆ ಈಗ ಇಲ್ಲಿ? 2 ಪೈ ಡಿವೈಡೆಡ್ ಬೈ 360, ವಿಚ್ ಇಸ್ ಈಕ್ವಲ್ ಟು ಇಲ್ಲಿ 2, ಇಲ್ಲಿ 180, ರೈಟ್? ಸೊ ವಿಚ್ ಇಸ್ ನಥಿಂಗ್ ಬಟ್ ಪೈ ಬೈ 180 ರೇಡಿಯನ್ಸ್. ಸೊ ವಿಚ್ ಮೀನ್ಸ್ ದ್ಯಾಟ್ 1 ಡಿಗ್ರಿ ಯಾವುದಕ್ಕೆ ಸಮ? ಪೈ ಬೈ 180 ಡಿಗ್ರಿ, ಸಾರಿ, ಪೈ ಬೈ 180ಗೆ
ಸಮ. Right? So 1 degree is nothing but pi by 180 radians. Similarly, ಇದು ಗೊತ್ತಾಯ್ತು? Similarly, if we have to convert radian to degrees. So now 2 pi radian is equal to 360 degree. ಅಲ್ವಾ? ಸೊ ಹಾಗಿದ್ರೆ ಇಲ್ಲಿ ನಾವು 2 pi into 1 radian ಆಯ್ತಾ is equal to 360 degree. ಹಾಗಿದ್ರೆ ಒಂದು ರೇಡಿಯನ್ ಅಂದ್ರೆ ಎಷ್ಟು? ಎಷ್ಟು? So it will be 360 divided by 2 pi. Correct? So which is nothing but 180 by pi, which implies that 1 radian is equal to 180 by pi degrees. Right? So this is how we convert radian to degree and degree to radian. ಅರ್ಥ ಆಯ್ತು? ನೋಡೋಣ ಇದು ಯಾವ ರೀತಿ ಎಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ಹೌ ಡು ವಿ ಕನ್ವರ್ಟ್? ಸಿ ನಾವು ಈಗ ನಮಗೆ ಎಲ್ಲ ಕಡೆಯಲ್ಲೂ 1 ಡಿಗ್ರಿ 1 ರೇಡಿಯನ್ ಇರೋದಿಲ್ಲ ಅಲ್ವಾ? ಸೊ ಈಗ ನಾವೇನ್ ಮಾಡ್ಬೇಕಿಲ್ಲಿ? ಲೆಟ್ ಅಸ್ ಸಿ ಅನ್ ಎಕ್ಸಾಂಪಲ್. ಓಕೆ, okay, so what is the question here? Convert pi by 2 radians to degrees. Correct? So how do we do that? ಈಗ ಏನ್ ಹೇಳಿದ್ವಿ ನಾವು? pi by 2 radian ಇದೆ. So how do we convert pi by 2 radians to degrees? What do we do? 1 radian is how much degrees? It is 180 by pi. Is that right? So ಇಲ್ಲಿ ಏನಾಯ್ತು? pi pi ಇಬ್ರು pi ಅಂದರು ಕ್ಯಾನ್ಸಲ್ ಆದ್ರು. ಕರೆಕ್ಟ್? ಸೊ 2 ಎಷ್ಟು? 90 degrees. Right? So which implies that pi by 2 radian is equal to 90 degrees. ಇದರ ಅರ್ಥ ಏನು? ನಾನು 90 ಡಿಗ್ರೀಸ್ ಅಂತ ಹೇಳೋದು, ನೀವು pi by 2 ರೇಡಿಯನ್ ಅಂತ ಹೇಳೋದು ಅಲ್ವಾ? ಎರಡು ಒಂದೇ. ಗೊತ್ತಾಯ್ತಾ? ನಾನು ನಾನು ಸೇ ಫಾರ್ ಎಕ್ಸಾಂಪಲ್ ನಾನು ಸಾಬೂನ್ ಅಂತ ಹೇಳ್ತಾ ಇದ್ದು ನೀವು ಸೋಪ್ ಅಂತ ಹೇಳಿದ್ರೆ ಎರಡು ಒಂದೇ ತಾನೆ? ಸೊ ಸೇಮ್ ಥಿಂಗ್. ಸೊ pi by 2 ರೇಡಿಯನ್ is nothing but 90 degrees. So similarly, you can even say, now this is an exercise for you. Okay, so 1a, idu 1, this question is 1a. So let me give you 1b question. Okay, so convert pi by 3 into degrees, pi by 3 radians into degrees. ಎಷ್ಟು ಬರುತ್ತೆ ಅಂತ put it in the chat box. Okay, ಮಾಡ್ಬೋದಾ? ಕ್ವಿಕ್ ಆಗಿ ಸಾಲ್ವ್ ಮಾಡ್ಬೋದು. Also, let me see, 2 pi by 5. Okay, ಎಷ್ಟು ಬರುತ್ತೆ? 2 pi by 5 radian is equal to how many degrees? Okay, so solve this and put it in the chat box. Put the answer in the chat box. Similarly, I'll give you 2 minutes. ನೋಡ ಒಂದನ್ನ ಮಾಡಿ pi by 3 ಎಷ್ಟು ಬರುತ್ತೆ ಅಲ್ಲಿ? pi by 3 is equal to pi by 3 into 180 by pi. So this is nothing but 60 degrees. Correct? Okay. So now let us see here. What is the second question? Convert 60 degrees to radians. So ಇಲ್ಲಿ ಏನ್ ಬರ್ಬೇಕು ನಮ್ಗೆ? ಇಲ್ಲಿ pi by 3 is equal to 60 degrees ಅಂತ ಬಂದಿದೆ. So let us check if we get 60 degrees
into radians as the same thing. Okay, so how do you convert degrees to radian? So we have 60 degrees, right? So how do you convert degree to radian? 60 into pi by 180, right? Is that right? So did we get like that? 60 degrees is equal to pi by 3 radians. Or convert, ಇನ್ನೊಂದು ಎಕ್ಸಾಂಪಲ್ ಮಾಡೋಣ ನಾವಿಲ್ಲಿ. Convert say 45 degrees to radian. So ಏನ್ ಮಾಡ್ಬೇಕಿಲ್ಲಿ? 45 into pi by 180. ಎಷ್ಟಿದು 45? ಎಷ್ಟಾಯ್ತು? 45 ones ಕರೆಕ್ಟಾ? Pi by 4. Is that right? So this is how we convert degrees to radian. Okay, so these are the two topics that we need to know throughout our physics journey in the 11th and 12th. Okay, so ಇದಿಷ್ಟನ್ನ ನಮ್ಮ ಬುಟ್ಟಿಯಲ್ಲಿ ಇಟ್ಕೊಂಡು ಗಟ್ಟಿಯಾಗಿ let us memorize these things. Okay, understand and memorize these things and keep it with us. ಇನ್ನು let us move forward. ಎಲ್ಲಿಗೆ? Let us now see what are the dimensions of physical quantities. ನಾವೇನನ್ನ ನೋಡಿದ್ವಿ? ಯೂನಿಟ್ಸ್. ಲಾಸ್ಟ್ ಕ್ಲಾಸಲ್ಲಿ ಯೂನಿಟ್ಸ್ ಅಂತ ಹೇಳಿದ್ರೆ ಏನು ಅಲ್ವಾ? ಸೊ ಯಾವ ಯಾವುದೆಲ್ಲ ಯೂನಿಟ್ಸ್ ಇದೆ ಅಲ್ವಾ? ಫಾರ್ ಡಿಫ್ರೆಂಟ್ ಕ್ವಾಂಟಿಟೀಸ್, ಬೇಸ್ ಕ್ವಾಂಟಿಟೀಸ್, ಡಿರೈವ್ಡ್ ಕ್ವಾಂಟಿಟೀಸ್, ಪ್ರತಿಯೊಂದಕ್ಕೂ ಯೂನಿಟ್ಸ್ ಅನ್ನ ಬರ್ಕೊಂಡು ಹೋಗಿದ್ವಿ ನಾವು, ರೈಟ್? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಡೈಮೆನ್ಷನ್ಸ್ ಅಂತ ಹೇಳಿದ್ರೆ ಏನು, ಹೇಗೆ, ಎತ್ತ, ಎಲ್ಲ. ಆಯ್ತಾ? ಸೊ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ನಾವು 7 ಬೇಸ್ ಕ್ವಾಂಟಿಟೀಸ್ ಏನಿದೆ ಅಲ್ವಾ, ಅದರ ಮುಖಾಂತರ we can represent it. Okay, so it can be expressed, all the physical quantities can be expressed in terms of ಕಾಂಬಿನೇಷನ್. ಯಾವ್ದಾದ್ರೂ 7 ಬೇಸ್ ಕ್ವಾಂಟಿಟೀಸ್ ಏನಿದೆ ಅಲ್ಲ, ಅದರ ಕಾಂಬಿನೇಷನ್ ಮಾಡಿ ನಾವು ಯಾವುದೇ ಡಿರೈವ್ಡ್ ಕ್ವಾಂಟಿಟಿಯನ್ನ ನಾವು ವಿ ಕ್ಯಾನ್ ರೆಪ್ರೆಸೆಂಟ್ ಇಟ್. ಓಕೆ, ಸೊ ಈ 7 ಡೈಮೆನ್ಷನ್ಸ್ ಏನಿದೆ, ಸೊ ಈ 7 ಬೇಸ್ ಕ್ವಾಂಟಿಟೀಸ್ ಏನಿದೆ, ಅದನ್ನೇ ನಾವು 7 ಡೈಮೆನ್ಷನ್ಸ್ ನಮ್ಮ ಮೂಲಕ ವಿ ವಿಲ್ ರೈಟ್ ದೆಮ್. ಓಕೆ, ಆಯಾಮಗಳು, ಪ್ರತಿಯೊಂದು ಭೌತಿಕ ಪ್ರಮಾಣಕ್ಕೆ ಆಯಾಮಗಳು ಇರುತ್ತೆ. ಓಕೆ, ಸೊ ಯಾವ ರೀತಿ ಆಯಾಮಗಳು, ಅದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ಯಾವ ರೀತಿ ಅದನ್ನ ನಾವು ಬರಿತೀವಿ ಅಂತ ಹೇಳೋದನ್ನ ನಾವು ಇವಾಗ ನೋಡ್ತೀವಿ. ಯಾಕೆ ಬೇಕು ಈ ಡೈಮೆನ್ಷನ್ಸ್? ಆಯ್ತಾ? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್, ವಾಟ್ ಇಸ್ ದ ಯೂಸ್ ಆಫ್ ದಿಸ್, ಅಪ್ಲಿಕೇಶನ್ಸ್ ಏನು? ಆಯ್ತಾ? ಈ ಡೈಮೆನ್ಷನ್ಸ್ ಅನ್ನ ಕಲ್ತು ಏನ್ ಮಾಡ್ಬೇಕು ನಾವು ಅಂತ ಕ್ವಶನ್ ಬರುತ್ತೆ. ಸುಮ್ನೆ ಯಾಕೆ ಮ್ಯಾಮ್ ಇದೆಲ್ಲ ಅಂತ ಕೇಳಿದ್ರೆ ಬೇಕು. ಓಕೆ, ಎಲ್ಲಿ ಬೇಕು, ಯಾಕೆ ಬೇಕು, ಹೇಗೆ ಅದನ್ನು ನಾವು ಉಪಯೋಗಿಸ್ಬೋದು, ಇವೆಲ್ಲದಕ್ಕೆ ಉತ್ತರ ನಾವೀಗ ನೋಡ್ಲಿಕ್ಕಿದ್ದೇವೆ. ಓಕೆ, ಸೊ ದ ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಆರ್ ದ powers to which the base quantities are raised in order to represent that quantity. ಕಷ್ಟ ಇದೆಯಾ? ಇಂಗ್ಲಿಷ್ ಸ್ವಲ್ಪ ಜಾಸ್ತಿ ಆಯ್ತಾ ಇದರಲ್ಲಿ? ಏನ್ ಯೋಚನೆ ಮಾಡಬೇಡಿ. ನಿಮ್ಗೆ ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿದಾಗ ಈ ಡೆಫಿನೇಷನ್ ಅನ್ನ ನೀವೇ ಬರೆದು ಬಿಡ್ತೀರಾ. ಆಯ್ತಾ? ಸೊ ಲೆಟ್ ಮೀ ರಿಪೀಟ್ ಇಟ್. ದ ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಆರ್ ದ ಪವರ್ಸ್ ಟು ವಿಚ್ ದ ಬೇಸ್ ಕ್ವಾಂಟಿಟೀಸ್ ಆರ್ ರೇಸ್ಡ್. ಬೇಸ್ ಕ್ವಾಂಟಿಟೀಸ್ ಯಾವುದೆಲ್ಲ ಇದೆ? ಎಲ್, ಎಂ, ಟಿ, ನಾನು ಎಸ್ ಐ ಯೂನಿಟ್ಸ್ ಅನ್ನ ಮಾತ್ರ ಬರಿತಾ ಇದ್ದೀನಿ, ಎ,
ಆಯ್ತಾ? ಸಾರಿ, ಇಲ್ಲಿ ರೆಪ್ರೆಸೆಂಟೇಷನ್ ಬರ್ದೆ ಎಲ್ ಎಂ ಮತ್ತೆ ಟಿ. ಇಲ್ಲಿಂದ ಎಸ್ ಐ ಯೂನಿಟ್ಸ್ ನ ಬರಿತಾ ಇದ್ದೀನಿ. ಎ ಕರೆಂಟ್, ಕೆ ಟೆಂಪರೇಚರ್, ಆಮೇಲೆ ಮೋಲ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಆಮೇಲೆ ಲ್ಯೂಮಿನಸ್ ಇಂಟೆನ್ಸಿಟಿ ಕ್ಯಾಂಡಲ. ಏನ್ ಹೇಳ್ತಾ ಇದೆ ಇದು? ದ ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಆರ್ ದ ಪವರ್ಸ್ ಟು ವಿಚ್ ದ ಬೇಸ್ ಕ್ವಾಂಟಿಟೀಸ್ ಆರ್ ರೇಸ್ಡ್. ಅಂದ್ರೆ ಇದಕ್ಕೆ ಒಂದು ಪವರ್ ಅನ್ನ ಕೊಡಬೇಕು ನಾವು. 1 2 3 4 ಹೇಗೆ ಆ ಪವರ್ ನ ಕೊಡೋದು ಅಂತ ನಾವು ನೋಡೋಣ. ಓಕೆ, ಸೊ ಈ So, the dimensions of a physical quantity are the powers to which the base quantities are raised in order to represent that quantity. ಸೊ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಈಗ ಬೇರೆ ಬೇರೆ ಕ್ವಾಂಟಿಟೀಸ್ ಇದೆ ಅಲ್ವಾ? ಸೇ ಏರಿಯಾ, ವಾಲ್ಯೂಮ್, ಆಮೇಲೆ ಡೆನ್ಸಿಟಿ, ಫೋರ್ಸ್, ಆಕ್ಸಿಲರೇಷನ್, ವೆಲಾಸಿಟಿ, ರೈಟ್? ಸೊ ಇದೆಷ್ಟು ಕ್ವಾಂಟಿಟೀಸ್ ಇದೆ, ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಈ ಯಾವುದೇ ಕ್ವಾಂಟಿಟೀಸ್ ಇರಲಿ, ಇದೆಲ್ಲ ಡಿರೈವ್ಡ್ ಕ್ವಾಂಟಿಟೀಸ್, ಹೌದಾ? ಸೊ ಈ ಡಿರೈವ್ಡ್ ಕ್ವಾಂಟಿಟೀಸ್ ಅನ್ನ ನಾವು ಯಾವ ರೀತಿ ಬರಿತೀವಿ? ಇಟ್ ಈಸ್ ರಿಟರ್ನ್ ಆಸ್ ದ ಕಾಂಬಿನೇಷನ್ ಆಫ್ ದೀಸ್ ಬೇಸ್ ಕ್ವಾಂಟಿಟೀಸ್. So when you write it as the combination of these base quantities, you need to give the powers to these base quantities. ಏನದ್ರ ಅರ್ಥ? Let us see it. Okay, so ಇವಾಗ ನೀವು ಡೆಫಿನೇಷನ್ ಅನ್ನ ಇದಿಷ್ಟು ಅರ್ಥ ಮಾಡ್ಕೊಳ್ಳಿ. The dimensions of the physical quantity are the powers to which the base quantities are raised in order to represent that quantity. So ಯಾವ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡೋಣ? ಒಂದು ರೆಪ್ರೆಸೆಂಟ್ ಮಾಡಿ ನೋಡೋಣ. ಓಕೆ, ಸೊ ಬಿಫೋರ್ ದ್ಯಾಟ್ ಇನ್ನೊಂದು ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಏನಿದೆ ಅಂತ ಹೇಳಿದ್ರೆ, ನಾವು ಡೈಮೆನ್ಷನ್ಸ್ ಬಗ್ಗೆ ಮಾತಾಡೋವಾಗ ಯು ರೈಟ್ ಇಟ್ ವಿದಿನ್ ಸ್ಕ್ವೇರ್ ಬ್ರಾಕೆಟ್ಸ್. ಆಯ್ತಾ? ನೀವು ಈ ಬೇಸ್ ಕ್ವಾಂಟಿಟೀಸ್ ಅನ್ನ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರೆದ್ರೆ ಅದರ ಅರ್ಥ ಏನು? ದಟ್ ಯು ಆರ್ ಸ್ಪೀಕಿಂಗ್ ಅಬೌಟ್ ದ ಡೈಮೆನ್ಷನ್ಸ್ ಆಫ್ ದಟ್ ಕ್ವಾಂಟಿಟಿ. ಆಯ್ತಾ? ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ನಾವಿನ್ನೊಂದು ಸ್ವಲ್ಪ ಹೊತ್ತು ಬರೇ ಈ ಡೈಮೆನ್ಷನ್ಸ್ ಬಗ್ಗೆ ಮಾತಾಡ್ಲಿಕ್ಕಿದೀವಿ. ಅಂತ ಹೇಳಿದ್ರೆ ಏನು? ಈ ಕ್ವಾಂಟಿಟೀಸ್ ಅನ್ನ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ನಾವು ಬರಿಬೇಕು, ರೈಟ್? ಸೊ ಈ ತರ ನಾವು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರೆದ್ರೆ ವಿ ಮೀನ್ ದಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದ ಡೈಮೆನ್ಷನ್ಸ್. ಓಕೆ, ಸೊ ಮೂವಿಂಗ್ ಫಾರ್ವರ್ಡ್, ಮೋಸ್ಟ್ಲಿ ಇನ್ ಮೆಕ್ಯಾನಿಕ್ಸ್ ಆಲ್ ದ ಫಿಸಿಕಲ್ ಕ್ವಾಂಟಿಟೀಸ್ ಇನ್ ಮೆಕ್ಯಾನಿಕ್ಸ್ ಅಂತ ಹೇಳಿದ್ರೆ ಮೋಸ್ಟ್ಲಿ ನಮ್ದು ಈ ಏನು ಈ 11th 12th ಆಲ್ಮೋಸ್ಟ್ there are some exceptions, but most of the times ನಾವಿ ಫಸ್ಟ್ ಮೂರು ಕ್ವಾಂಟಿಟೀಸ್ ಏನಿದೆ ಎಲ್ ಎಂ ಮತ್ತೆ ಟಿ, ಆಯ್ತಾ, ಇದನ್ನೇ ಹೆಚ್ಚಾಗಿ ಉಪಯೋಗ ಮಾಡ್ಲಿಕ್ಕಿದ್ದೇವೆ. ಎಲ್ ಎಂ ಟಿ, ಮೋಸ್ಟ್ ಆಫ್ ದ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ರೆಪ್ರೆಸೆಂಟೆಡ್ ಇನ್ ಟರ್ಮ್ಸ್ ಆಫ್ ದ ಡೈಮೆನ್ಷನ್ಸ್ ಎಲ್ ಎಂ ಅಂಡ್ ಟಿ. ಆಯ್ತಾ? ಸೊ ನಾವಿಲ್ಲಿ ಡೈಮೆನ್ಷನ್ಸ್ ಬಗ್ಗೆ ಮಾತಾಡೋವಾಗ ಅಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಆಯ್ತಾ? ಸೇ ಫಾರ್ ಎಕ್ಸಾಂಪಲ್, ಈಗ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್, ಓಕೆ, ಸೇ ದ ವಾಲ್ಯೂಮ್ ಆಕ್ಯುಪೈಡ್ ಬೈ ಅನ್ ಆಬ್ಜೆಕ್ಟ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್, ವಾಲ್ಯೂಮ್ ಅನ್ನು ನಾವು ಯಾವ ರೀತಿ ಬರಿತೀವಿ? ಎಲ್ ಇಂಟು ಬಿ ಇಂಟು ಹೆಚ್, ಹೌದಾ? ಇಲ್ಲಿ ಈಗ ಒಂದು ಕ್ಯೂಬ್ ಇದೆ, ಆ ಕ್ಯೂಬಿನ ವಾಲ್ಯೂಮ್ ಎಷ್ಟು? ಆಯ್ತಾ? ಯಾವ ರೀತಿ ಬರೆಯೋದು ನಾವು ಅದನ್ನ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಕರೆಕ್ಟಾ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಇಲ್ಲಿ ಇದರ ವಾಲ್ಯೂಮ್ಸೇ 40 ಮೀಟರ್ ಕ್ಯೂಬ್ ಇದೆ ಅಂತ ಅನ್ಕೊಂಡ್ರೆ ಈ 40 ಈ ಮ್ಯಾಗ್ನಿಟ್ಯೂಡ್ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ. ಡೈಮೆನ್ಷನ್ಸ್ ಬಗ್ಗೆ ಮಾತಾಡುವಾಗ ವಿ ಆರ್ ಕನ್ಸರ್ನ್ಡ್ ಓನ್ಲಿ ಅಬೌಟ್ ದಿಸ್ ಯೂನಿಟ್. ಓಕೆ, ವಾಟ್ ಇಸ್ ವಾಲ್ಯೂಮ್? ವಾಲ್ಯೂಮ್ ಇಸ್ ನಥಿಂಗ್ ಬಟ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಈ ಮೂರು ಕೂಡ ಏನಿದು? What will be the SI unit? It will be in meter, breadth will be in meter, height will be in meter. ಹೌದಾ? ಹಾಗಿದ್ರೆ ನಾವು ಇನ್ ಟರ್ಮ್ಸ್ ಆಫ್ ಡೈಮೆನ್ಷನ್ಸ್ ಬರೆಯೋದಿದ್ರೆ ಯಾವ ರೀತಿ ಬರಿತೀವಿ ನಾವು ಅಂತ ಹೇಳಿದ್ರೆ ಎಲ್ ಇಂಟು ಎಲ್ ಇಂಟು ಎಲ್.
ಓಕೆ, ಸೊ ಇಲ್ಲಿ ಏನಾಯ್ತು? ಎಲ್ ಇಂಟು ಎಲ್ ಇಂಟು ಎಲ್. ಎಸ್, ಯು ಆರ್ ರೈಟ್, ಇಟ್ ಇಸ್ ಎಲ್ ಕ್ಯೂಬ್. ಹೌದಾ? ಸೊ ಇಲ್ಲಿ ಏನರ್ಥ, ಹೇಗೆ ನಾವಿಲ್ಲಿ ಡೈಮೆನ್ಷನ್ ಅಂತ ಹೇಳ್ತೀವಿ ಅಂತಂದ್ರೆ, ಲೆಟ್ಸ್ ಗೋ ಬ್ಯಾಕ್. ಇಟ್ ಇಸ್ ದ powers to which the base quantities are raised. ಯಾವ ಪವರಿಗೆ ರೈಸ್ ಆಗಿದೆ? The power is 3. ಕರೆಕ್ಟ್? ಇದು ಏನಿದು? The dimension of the volume. ಎಲ್ಲಿ ಇದೆ ಈಗ dimension of the volume? See, okay, it is written here. The dimensions of the volume is expressed as L into L into L. L cube. ಕರೆಕ್ಟ್? ಸೊ ಇಲ್ಲಿ ನಾನು ಏನು ಹೇಳಿದೆ ಆಗ? ಮೋಸ್ಟ್ಲಿ ವಿ ರೆಪ್ರೆಸೆಂಟ್ ಇನ್ ಎಂ, ಎಲ್ ಆ್ಯಂಡ್ ಟಿ. ಕರೆಕ್ಟಾ? ಈಗ ಇಲ್ಲಿ ವಾಲ್ಯೂಮ್ ಬಗ್ಗೆ ನೀವು ಮಾತಾಡುವಾಗ ಆ ಕ್ಯೂಬಿನ ಮಾಸ್ ಬಗ್ಗೆ ಏನಾದರೂ ಬರುತ್ತಾ? ಇಲ್ಲ. ಟೈಮ್, ಯಾವ ಹೊತ್ತಿಗೆ, ಈ ಹೊತ್ತಿಗೆ ಇಷ್ಟು ವಾಲ್ಯೂಮ್, 2 ಸೆಕೆಂಡ್ ಬಿಟ್ರೆ ಇಷ್ಟು ವಾಲ್ಯೂಮ್ ಅಂತ ಆಗುತ್ತಾ? ಇಲ್ಲ. ಸೊ ವಾಟ್ ಡು ವಿ ಸಿ ಹಿಯರ್? ದ ವಾಲ್ಯೂಮ್ that is L into B into H, it is independent of mass and time. So what does it mean? ಸೇಮ್ ಇದನ್ನ ನಾವು ಯಾವ ರೀತಿ ಬರಿಬೋದು ಅಂತ ಹೇಳಿದ್ರೆ, m power 0 L cube t power 0 ಅಂತ ಹೇಳಿದ್ರೆ ಏನು? As the okay, it's written here, as the volume is independent of mass and time, right? It possesses zero dimension in mass. m0 ಅಲ್ವಾ? ಅದನ್ನೇ ಹೇಳಿದೆ ನಾನೀಗ. Zero dimension in time and 3 dimensions in length. ಕರೆಕ್ಟ್? ಅಂತ ಹೇಳಿದ್ರೆ ವಾಲ್ಯೂಮಿಗೆ ಮಾಸ್ ಅಲ್ಲಿ ಯಾವುದೇ ಆಯಾಮಗಳಿಲ್ಲ. ಇಟ್ ಇಸ್ 0. ಸಿಮಿಲರ್ಲಿ ಇನ್ ಮಾಸಿಗೆ ಯಾವುದೇ ಆಯಾಮಗಳಿಲ್ಲ, m to the power 0. ಸಿಮಿಲರ್ಲಿ ಟೈಮ್ ಬಗ್ಗೆ ಕೂಡ it is independent of it, right? So the dimension is written as either ಈ ತರ L cube ಬರೆದ್ರೆ this is also right, this is also right. Okay? ಇವಾಗ ನಾವೇನ್ ಮಾಡೋಣ ಇಲ್ಲಿ? Let us try and write the dimensions of these quantities. Okay? ಏರಿಯಾ ಅಥವಾ ವಿಸ್ತೀರ್ಣ ಎಷ್ಟು? ವಾಟ್ ಇಸ್ ದ, ಈಗ ಇಲ್ಲಿ ನೋಡಿ ನಿಮ್ಗೆ ಡೈಮೆನ್ಷನ್ಸ್ ಆಫ್ ವಾಲ್ಯೂಮ್ ಏನ್ ಬಂತು? L to the power L ಕ್ಯೂಬ್ ಅಂತ ಬಂದಿದೆ, ಹೌದಾ? ವಾಲ್ಯೂಮ್ ಇದು ಯೂನಿಟ್ ಏನು? SI ಯೂನಿಟ್ ಏನು? ಮೀಟರ್ ಕ್ಯೂಬ್. Is it right? See, which means that ನಿಮ್ಗೆ SI ಯೂನಿಟ್, ಒಂದು ಕ್ವಾಂಟಿಟಿನ SI ಯೂನಿಟ್ ಗೊತ್ತಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಡೈಮೆನ್ಷನ್ ಆಫ್ ಇಟ್. ಓಕೆ? M ಅಂತ ಹೇಳೋದು ಯಾವ್ದ್ರದ್ದು SI ಯೂನಿಟ್? ಲೆಂತ್ ಇದು. ಸೊ M ಮೀಟರ್ ಕ್ಯೂಬ್ ಅಂತ ಹೇಳಿದ್ದು ಡೈಮೆನ್ಷನ್ಸ್ ಅಲ್ಲಿ ನಾವು ಬರಿಬೇಕಿದ್ರೆ it will be L cube. Right? So now let us use the same logic and write for area. Area ಏನು? Length into ಏರಿಯಾದು SI ಯೂನಿಟ್ ಏನು? ಮೀಟರ್ ಸ್ಕ್ವೇರ್. ರೈಟ್? ಸೊ ಆಗ ಡೈಮೆನ್ಷನ್ ಏನಾಯ್ತು ಏರಿಯಾದು? L square. Is that correct? Or ಇದನ್ನ ಹೇಗೂ ಬರಿಬೋದು? m to the power 0 L square t to the power 0 within square bracket. This is very very important. Square bracket ಹಾಕಬೇಕು. ಆಯ್ತಾ? ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ರೆ ಮಾತ್ರ ಅದು ಡೈಮೆನ್ಷನ್ ಅಂತ ಕನ್ಸಿಡರ್ ಮಾಡಲಾಗ್ತದೆ. ಓಕೆ? ನಾವು ಮಾಸ್ ಡೆನ್ಸಿಟಿ, ವಾಟ್ ಈಸ್ ಮಾಸ್ ಡೆನ್ಸಿಟಿ? ಮಾಸ್ ಡೆನ್ಸಿಟಿ ಅಂದ್ರೆ ಮಾಸ್ ಬೈ ವಾಲ್ಯೂಮ್, ರೈಟ್? ಸೊ ಮಾಸ್ ಬೈ ವಾಲ್ಯೂಮ್ ಇದು SI ಯೂನಿಟ್ ಏನ್ ಬರುತ್ತೆ? kg per meter cube, ರೈಟ್? ಸೊ ಇಲ್ಲಿ SI ಯೂನಿಟ್ ಏನಾಯ್ತು? kg ಯಾವ್ದ್ರ ಯೂನಿಟ್? ಮಾಸ್. ಕರೆಕ್ಟ್? ಮೀಟರ್ ಪರ್ ಇದೇನು? ಮೀಟರ್ ಕ್ಯೂಬ್ ಅಂತ ಹೇಳಿದ್ರೆ ಇಟ್ ಈಸ್ ದ unit of length, right? So here this can be written as m
L to the power minus 3 t to the power 0 ಅಥವಾ ಇಷ್ಟೇನು ಬರಿಬೋದು. ಬೇಕಾದ್ರೆ ಇಷ್ಟನ್ನು ಮಾತ್ರ ಬರೆದ್ರೂ ಕರೆಕ್ಟೇ. ಅಥವಾ m l to the power minus 3 t to the power 0. Okay. So now next ಏನಿದೆ ಇಲ್ಲಿ ವೆಲಾಸಿಟಿ ಅಂತ ಹೇಳಿದ್ರೆ ಏನು? ವಾಟ್ ಇಸ್ ದ ಯೂನಿಟ್ ಆಫ್ ವೆಲಾಸಿಟಿ? ಮೀಟರ್ ಪರ್ ಸೆಕೆಂಡ್, ರೈಟ್? ಸೊ ವಾಟ್ ಇಸ್ ದ, ಈಗ ಟಕ್ 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 ಅಂತ ಬರಬೇಕು. ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ವೆಲಾಸಿಟಿ ಇಸ್ ಮೀಟರ್ ಪರ್ ಸೆಕೆಂಡ್. ಮೀಟರ್ ಯಾವುದಕ್ಕೆ? ಲೆಂತಿಗೆ. ಎಲ್ ಡಿವೈಡೆಡ್ ಬೈ ಸೆಕೆಂಡ್ ಯಾವ್ದ್ರ ಎಸ್ ಐ ಯೂನಿಟ್? ಟೈಮ್. ಸೊ ಇಲ್ಲಿ ಏನಾಯ್ತು? ವಾಟ್ ಇಸ್ ದ ಡೈಮೆನ್ಷನ್? ಎಲ್ ಟಿ ಮೈನಸ್ 1, ರೈಟ್? ಈಗ ಸ್ಪೀಡ್, ವೆಲಾಸಿಟಿ ಅಂತ ಹೇಳಿದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸ್ಪೀಡ್ ಅಂತ ಹೇಳಿದ್ರೆ ಏನು? ಡಿಸ್ಟೆನ್ಸ್ ಬೈ ಟೈಮ್. ಸೊ ಇದಕ್ಕೆ ಯೂನಿಟ್ ಏನು? ಯೂನಿಟ್ ಏನಾದ್ರು ಚೇಂಜ್ ಆಗಿದೆಯಾ? ಇಲ್ಲ, ಮೀಟರ್ ಪರ್ ಸೆಕೆಂಡ್. ಈಗ ಮತ್ತೆ ಇದಕ್ಕೆ ನಾವು ಯೋಚನೆ ಮಾಡ್ಕೊಂಡು ಕುತ್ಕೋಬೇಕಾ? ಮಾಸ್ ಇದು ಲೆಂತ್, ಟೈಮ್ ಎಸ್ ಇದು ಏನು? ಟೈಮ್. ಬೇಕಾ ಇಷ್ಟೆಲ್ಲ ಮಾಡೋದು? ಬೇಡ. ಮೀಟರ್ ಪರ್ ಸೆಕೆಂಡ್ ಇತ್ತಾನೆ ಅದರದ್ದು ಕೂಡ ಯೂನಿಟ್. ಸೊ ಡೈರೆಕ್ಟ್ಲಿ ವಾಟ್ ಯು ಕ್ಯಾನ್ ರೈಟ್? ದ ಡೈಮೆನ್ಷನ್ ಆಫ್ ವೆಲಾಸಿಟಿ ಅಂಡ್ ಸ್ಪೀಡ್ ಬೋತ್ ಆರ್ ಸೇಮ್. So again you can write it as LT minus 2 or m to the power 0 LT minus 1 ಆಯ್ತಾ? ಇದು ಇಲ್ಲಿ ಮೈನಸ್ -1 ಆಯ್ತಾ? Similarly, what is acceleration? Velocity by time. ಇದರದ್ದು ಏನು ಯೂನಿಟ್? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ರೈಟ್? ಸೊ ಆಕ್ಸಲರೇಷನ್ ಇದು ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇಲ್ಲಿ ಏನಾಯ್ತು? m ಯಾವ್ದ್ರದ್ದು? l ಲೆಂತ್ ಇದು, ರೈಟ್? l ಡಿವೈಡೆಡ್ ಬೈ t to the power 2. So it is LT to the power minus 2. T to the power 2 ಹೇಗೆ? ಇಲ್ಲಿ ವೆಲಾಸಿಟಿ LT minus 1, ಬೇಕಾದ್ರೆ ಹಾಗೂ ಹಾಕಿ ನೋಡ್ಬೋದು. LT minus 1 divided by t. ಕರೆಕ್ಟಾ? ಈ t ಮೇಲೆ ಹೋದಾಗ -1. So it will be minus 2. So LT minus 2 is for the acceleration. So then you can even find out for okay, yeah, it is written here. Force ideno? Mass into acceleration. Mass into, so m into length over time, correct? Time square, LT to the power minus 2. So here, see, now we are talking about all the three dimensions together, right? So this is one of the derived quantity wherein all the three come into picture. So m has a power of 1, l has a power of 1, t has a power of minus 2, correct? ಇಲ್ಲಿ ಏನ್ ಬರ್ದಿದ್ದು? ಮಾಸ್ ಇಂಟು ಆಕ್ಸಿಲರೇಷನ್ ಇದು ಫಾರ್ಮುಲಾ ಲೆಂತ್ ಬೈ ಟೈಮ್ ಸ್ಕ್ವೇರ್ ಅಲ್ಲ. ಇಲ್ಲಿ ನಾವು ವಿ ಹ್ಯಾವ್ ರಿಟರ್ನ್ ಇಟ್ ಇನ್ ಟರ್ಮ್ಸ್ ಆಫ್ ದ ಬೇಸ್ ಕ್ವಾಂಟಿಟೀಸ್. ಓಕೆ, ಸೊ ಏನಿದ್ರ ಅರ್ಥ? ದ ಫೋರ್ಸ್ ಹ್ಯಾಸ್ ಒನ್ ಡೈಮೆನ್ಷನ್ ಇನ್ ಮಾಸ್, ಒನ್ ಡೈಮೆನ್ಷನ್ ಇನ್ ಲೆಂತ್ ಅಂಡ್ -2 dimensions in time. Is that right? So ಇದು ಇಷ್ಟು let us take it as an introductory. So now there are more that we can write. Work ಅನ್ನ ಯಾವ ರೀತಿ ಬರಿಬೋದು ಆಯ್ತಾ? ಓಕೆ, ಸೊ ಬಿಫೋರ್ ವರ್ಕ್ ಮೊಮೆಂಟಮ್ ನೋಡೋಣ. ವಾಟ್ ಈಸ್ ಮೊಮೆಂಟಮ್? ಮೊಮೆಂಟಮ್ ಇಸ್ ನಥಿಂಗ್ ಬಟ್ ಮಾಸ್ ಇಂಟು ವೆಲಾಸಿಟಿ, ಕರೆಕ್ಟಾ? ವೆಲಾಸಿಟಿ ಮಾಸ್ ಅಂದ್ರೆ ಏನು ಬರ್ತಲ್ಲಿ? m. ಓಕೆ, ವಾಟ್ ಈಸ್ ವೆಲಾಸಿಟಿ? LT minus 1 ಆಯ್ತಲ್ಲ? ಮೊಮೆಂಟಮ್ ಇದು ಡೈಮೆನ್ಷನ್, momentum dimension check. Next, let us see what is work.
What is work? Work is force into displacement, right? Force into displacement. Force ಇದು ನಮ್ಮ ಹತ್ರ ಆಲ್ರೆಡಿ ಇದೆ. ಏನು dimension ml t minus 2. This is the dimension of force into displacement. Displacement has the dimension of length. So what do we have for work? ml square t minus 2 within square brackets. This is very important, within square brackets. Okay, ಇಲ್ಲಿ force into displacement. Okay, so here work ಅಂತ ನಾವು ಹೇಳುವಾಗ ನಿಮ್ಗೆ ಈಗ ಕ್ವಶನ್ ಬರ್ಬೋದು. ವರ್ಕ್ ಅಂತ ಹೇಳಿದ್ರೆ ಎಫ್ ಡಿ ಎಸ್ ಕಾಸ್ ಥೀಟಾ ಅಂತ ಬರುತ್ತೆ ಮ್ಯಾಮ್. ನೀವು ಕಾಸ್ ಥೀಟಾವನ್ನ ಯಾಕೆ ನುಂಗ್ಬಿಟ್ರಿ? ಗುಡ್ ಕ್ವಶನ್. ಓಕೆ, ಸೊ ನಾವು ಹಿಯರ್ ಕಾಸ್ ಥೀಟಾ, ಥೀಟಾ ಅಲ್ವಾ? ಥೀಟಾ ಅಂತ ಹೇಳಿದ್ರೆ ಏನು? ಇಟ್ ಇಸ್ ಅನ್ ಆಂಗಲ್, ರೈಟ್? ಸೊ ಆಂಗಲ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ದ ರೇಷಿಯೋ, ಕರೆಕ್ಟಾ? ಇಲ್ಲಿ ನಾವು ಫಸ್ಟಿಗೆ ನೋಡಿದ್ವಲ್ಲ, ವೈಲ್ ಕನ್ವರ್ಟಿಂಗ್ ಇನ್ ಟು ರೇಡಿಯನ್ ಟು ಡಿಗ್ರೀಸ್, ಏನಾಯ್ತಲ್ಲಿ? ಹೌ ಡಿಡ್ ವಿ ಗೆಟ್ ದ ಆಂಗಲ್ ಥೀಟಾ? How did we get the angle theta? S by R. Correct? Displacement by radius. Both are having the dimensions of, very good, length. Alva, ಏನಾಯ್ತಾಗ? Dimensions get cancelled, or this will have the value of 1. Athava, it will be having a certain value. Theta will be a certain value. ಎಷ್ಟು 10 degree, 20 degree, 30 degree, 40 degree, etc., etc., etc. ಹೌದಾ? So cos of that particular numerical value will be going to be a value. It is going to be a magnitude. So ಹಾಗಾಗಿ ಅಲ್ಲಿ ಥೀಟಾಗೆ ವ್ಯಾಲ್ಯೂ ಇಲ್ಲ, which means that the angle or the plane angle or the solid angle, since it is a ratio of two quantities, ಏನಾಯ್ತಲ್ಲಿ? It gets cancelled. They don't have dimensions. ಆಯ್ತಾ? ಈ ಎರಡಕ್ಕೂ ಯೂನಿಟ್ಸ್ ಇದೆ, ಬಟ್ ಡೈಮೆನ್ಷನ್ ಇಲ್ಲ. ಆಯ್ತಾ? ದ ಸಪ್ಲಿಮೆಂಟರಿ ಯೂನಿಟ್ಸ್, ದಟ್ ಸಪ್ಲಿಮೆಂಟರಿ SI ಯೂನಿಟ್ಸ್ ಯಾವುದೆಲ್ಲ? ಪ್ಲೇನ್ ಆಂಗಲ್ ಮತ್ತೆ ಸಾಲಿಡ್ ಆಂಗಲ್ ಏನನ್ನು ನೋಡಿದೀವಿ ನಾವು. ಸೊ ದೀಸ್ ಆರ್ ಹ್ಯಾವಿಂಗ್ ನೋ ಡೈಮೆನ್ಷನ್ಸ್. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ನಾನು ಹೇಳಿದ್ದೀನಿ, ರೈಟ್? ಸೊ ದಿಸ್ ಇಸ್ ಹೌ you derive that the supplementary the units does not have dimensions. Okay, so ಹಾಗಾಗಿ ಇಲ್ಲಿ ವರ್ಕ್ ಇನ ಫಾರ್ಮುಲಾ ಬರೆ ml square t minus 2. Okay, so similarly for energy, ಈಗ ವರ್ಕ್ ಇದು ಏನು ಯೂನಿಟ್? ವರ್ಕ್ ಇದು ಯೂನಿಟ್ ಅನ್ನ ನಾವು ಜೌಲ್ಸ್ ಅಂತ ಬರಿತೀವಿ, ರೈಟ್? So it has a dimension of ml square t minus 2. Similarly energy, ಎನರ್ಜಿದು ಏನಪ್ಪ ಯೂನಿಟ್? again that is also joules. So ಮತ್ತೆ is there a necessity that we have to write formula and then write the base quantities and then derive the units? Not necessary. Joules unit ಅಂತ ಆದ್ರೆ ತಕ್ಷಣ you have to write it as ml square t minus 2. ಆಯ್ತಾ? ನೆಕ್ಸ್ಟ್ ಪವರ್. ಪವರ್ ಅಂದ್ರೆ ಏನು? ವರ್ಕ್ ಓವರ್ ಟೈಮ್. ಹೌದಾ? ವರ್ಕ್ ಇದು ಏನಪ್ಪಾ? ಇಲ್ಲಿ ನಾವು ಮಾಡಿ ಆಗಿದೆ ml square t minus 2. t minus 2 divided by t. So it will be ml square t minus 3. Correct? So ಈ ರೀತಿ any number of physical quantities can be written in terms of dimensions. Okay, so these are certain, only very less examples. ಇನ್ನು ನೆಕ್ಸ್ಟ್ ಕ್ಲಾಸ್ ಇಂದ ನಾವು ನಾವು ಈ ಸ್ಲೈಡ್ ನೆಕ್ಸ್ಟ್ ಇಂದ ನಾವು ಏನ್ ಮಾಡೋಣ? ಯಾವುದೇ ಹೊಸ ಫಿಸಿಕಲ್ ಕ್ವಾಂಟಿಟಿ ಬಂದ ತಕ್ಷಣ ಲೆಟ್ ಅಸ್ ಟ್ರೈ ಅಂಡ್ ರೈಟ್ ದ ಡೈಮೆನ್ಷನ್ಸ್ ಆಫ್ ದ ಸೇಮ್. ಓಕೆ, ಡನ್? ಓಕೆ, ಸೊ ನೌ next what we are going to see is the dimensional formulae and dimensional equations. Okay, so ಇದು ಏನಪ್ಪ ಡೈಮೆನ್ಷನಲ್ ಫಾರ್ಮುಲಾ, ಡೈಮೆನ್ಷನಲ್ ಈಕ್ವೇಶನ್ಸ್ ಅಂತ ಎಲ್ಲ ದೊಡ್ಡ ದೊಡ್ಡ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳಿಕ್ಕಿಲ್ಲ. ಇದು ಏನು ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.
Okay, so since it is time already, so do we have any questions? ಇಲ್ಲಿವರೆಗೆ ಏನಾದರೂ questions ಇದೆಯಾ? Okay, so then I believe let us wind up for today. Let us meet up in the next class. ಅಲ್ಲಿವರೆಗೆ happy reading, happy studying. Okay, have good food, have good sleep, and keep revising whatever you have studied. ಆಯ್ತಾ? ನೀವು ಎಷ್ಟು ಅದನ್ನ ಮನನ ಮಾಡ್ಕೊಳ್ತಾ ಇರ್ತೀರೋ ಅಷ್ಟು ನಿಮ್ಗೆ ಒಳ್ಳೇದು. Okay then, see you all guys soon.